ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ತಾಯಿ ಮಗು ಬಲಿಯಾದಂತಹ ಆರೋಪ ಕೇಳಿಬಂದಿದೆ. ಆಪರೇಷನ್ ವೇಳೆ ಸಣ್ಣ ಕರುಳನ್ನೇ ಕಟ್ ಮಾಡಿದ್ದಾರಂತೆ ಲೇಡಿ ಡಾಕ್ಟರ್. ವೈದ್ಯೆಯ ಎಡವಟ್ಟಿಗೆ 22 ವರ್ಷದ ನರ್ಮದಾ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ತಾಯಿಯ ಎದೆ ಹಾಲಿಲ್ಲದೆ ಹಸಿವಿನಿಂದ ಕಂದಮ್ಮ ಕೂಡ ಜೀವ ಕಳ್ಕೊಂಡಿದೆ. ಇದು ದುರಂತ. ಒಂದ್ ಕಡೆ ತಾಯಿ ಸತ್ತಿದೆ, ಮತ್ತೊಂದ್ ಕಡೆ ಆ ಕಂದಮ್ಮ, ಆ ಮಗುವೂ ಕೂಡ ಸಾವನ್ನಪ್ಪಿದೆ. ಅಮ್ಮ ಸಾವನ್ನಪ್ಪಿದ 4 ದಿನದಲ್ಲಿ ಕಂದಮ್ಮ ಕೂಡ ಕೊನೆಯುಸಿರೆಳೆದು ಬಿಟ್ಟಿದೆ. ಚಿಂತಾಮಣಿ ಆಸ್ಪತ್ರೆಯ ವೈದ್ಯೆ ವಾಣಿ ರೆಡ್ಡಿ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ಎದುರು ಮೃತಳ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಬಂದಂತಹ ಡಿಎಚ್ಒ ಮುಂದೆ ನರ್ಮದಾ ಕುಟುಂಬಸ್ಥರು ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಎಡವಟ್ಟಿದು ಅನ್ನೋ ಆರೋಪ ಕೇಳಿಬಿಡ್ತಾ ಇರುವುದು. ಜೀವ ಕಳ್ಕೊಂಡಂತಹ ನರ್ಮದಾರ ಫೋಟೋನ ಗಮನಿಸ್ತಾ ಇದ್ದೀರಿ. 2 ದಿನಗಳ ಹಿಂದೆ ಜೀವಂತ ಇದ್ದಂತಹ ಆ ಕಂದಮ್ಮ 4 ದಿನ ತಾಯಿಯ ಗರ್ಭದಿಂದ ಹೊರಬಂದ 4 ದಿನ ಆ ಮಗು ನಗ್ನಗ್ತಾ ಹೊಸ ಭರವಸೆಯನ್ನ ಮನೆಯವರಲ್ಲಿ ಹುಟ್ಟಿಸಿತ್ತು. ಆದ್ರೆ ಈಗ 4 ದಿನ ಕಳೆದ ನಂತರ ಆ ಮಗುವಿನ ಜೀವ ಹೋಗ್ಬಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪ ಏನು? ಒಂದು ವೇಳೆ ಇವರೇ ಡಾಕ್ಟರ್ದೇ ಎಡವಟ್ಟು ಸಣ್ಣ ಕರಳು ಕಟ್ ಮಾಡಿದ್ ನಿಜಾನೇ ಅಂತ ಆದ್ರೆ ಇದಕ್ಕಿಂತ ದುರಂತ, ಇದಕ್ಕಿಂತ ಭೀಷಣ ಇನ್ನೊಂದಿಲ್ಲ. ವೈದ್ಯರು ಏನು ಹೇಳ್ತಿದ್ದಾರೆ? ಆಸ್ಪತ್ರೆಯ ವೈದ್ಯರಿಂದ ಸಿಗ್ತಾ ಇರುವಂತಹ ಮಾಹಿತಿ ಏನು? ಡಿಎಚ್ಒ ಏನು ಹೇಳ್ತಿದ್ದಾರೆ? ತನಿಖೆಗೆ ಆದೇಶ ಮಾಡಲಾಗಿದೆಯಾ ಹೇಗೆ ಸುರೇಶ್? ಖಂಡಿತ ವಿದ್ಯಾಶ್ರೀ, ಇದೊಂದು ನಿಜಕ್ಕೊಂದು ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ. ಯಾಕಂದ್ರೆ ವೈದ್ಯರನ್ನ ದೇವರ ರೂಪದಲ್ಲಿ ಕಾಣ್ತಾರೆ. ಆದ್ರೆ ಇಲ್ಲಿ ವೈದ್ಯರು ಮಾಡಿರ್ತಕ್ಕಂಥ ಒಂದು ಎಡವಟ್ಟಿನಿಂದ ಒಂದು ಬಾಣಂತಿ ಸಾವನ್ನಪ್ಪಿರೋದು, ಜೊತೆಗೆ ಆ ಮಗು ಕೂಡ ಒಂದು ಸಾವನ್ನಪ್ಪಿರೋದು ನೋಡಿದ್ರೆ ನಿಜಕ್ಕೂ ಮನಕಲುಕುವಂತ ಘಟನೆ ಏನು ಚಿಂತಾಮಣಿ ಆ ನಗರದಲ್ಲಿ ನಡೆದಿರ್ತಕ್ಕಂಥದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಒಂದು ಅಲ್ಲಿನ ಏನು ಆಕೆ ಇರ್ತಾಳೆ, ಒಂದು ಕಳೆದ ಒಂದು 20 ದಿನಗಳ ಹಿಂದೆ ಏನು ಏನು ಮಗು ಆಗ್ತದೆ, ನಂತರ ಆಸ್ಪತ್ರೆಗೆ ಜಾಯಿನ್ ಆಗ್ತಾರೆ. ಆ ಸಂದರ್ಭದಲ್ಲಿ ಏನಂತಂದ್ರೆ ಆ ವೈದ್ಯ ಆಸ್ಪತ್ರೆಗೆ ಬಂದಾಗ ಇದು ಮಕ್ಕಳಾಗೋದಕ್ಕೆ ಆಪರೇಷನ್ ಮಾಡಿಸ್ಕೊಂತಾರೆ. ಆ ಸಂದರ್ಭದಲ್ಲಿ ಏನು ಸಣ್ಣ ಕರಳು ಇರುತ್ತೆ, ಸಣ್ಣ ಕರಳನ್ನ ಕಟ್ ಮಾಡಿದ್ರೆ ಅಂತ ಹೇಳಿ ಈಗ ಪೋಷಕರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ಕಾರಣಕ್ಕೇ ಆಕೆಗೆ ಹೊಟ್ಟೆ ನೋವು ಜಾಸ್ತಿಯಾಗಿ ಆಕೆ ತೀವ್ರ ನರಳಿ ಸಾವನ್ನಪ್ಪಿರತಕ್ಕಂಥದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ಚಿಂತಾಮಣಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮುಂದೆ ಶವ ಇಟ್ಟು ಪ್ರತಿಭಟನೆ ಕೂಡ ಮಾಡಿದ್ರು ಒಂದು 4 ದಿನಗಳ ಹಿಂದೆ. ನಂತರ ಆಕೆಯನ್ನ ಶವ ಸಂಸ್ಕಾರ ಮಾಡಿರ್ತಾರೆ. ನಂತರ ಏನು ಇವತ್ತು ಕೂಡ ಆಕೆ ಮಗು 20 ದಿನಗಳ ಮಗು ಕೂಡ ತಾಯಿ ಹಾಲ ಸಿಗದೆ ಆ ಮಗು ಏನು ಊಟ ಸಿಗದೆ, ಅಂದ್ರೆ ಹಾಲು ಸಿಗದೆ, ಹಾಲು ಕೂಡ ಬೇರೆ ಹಾಲು ಕುಡಿಯಕ್ಕಾಗದೆ ಆ ಮಗು ಕೂಡ ಸಾವನ್ನಪ್ತದೆ. ಈ ಒಂದು ಘಟನೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಪೋಷಕರು ಮತ್ತು ಸಂಬಂಧಿಕರು ಎಲ್ಲರೂ ಕೂಡ ಒಂದು ಚಿಂತಾಮಣಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮುಂದೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾರೆ. ವೈದ್ಯರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ಇತ್ಯರ್ಥ ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಕುಟುಂಬಸ್ಥರಿಗೆ ಒಂದು ಸಾಂತ್ವನ ಕೂಡ ಹೇಳ್ತಾರೆ. ಇಲ್ಲ, ತಕ್ಷಣಕ್ಕೆ ಇವರು ತನಿಖೆಯನ್ನ ಮಾಡಿ ನಿಮ್ಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನ ನೀಡಿರ್ತಕ್ಕಂಥದ್ದು. ಒಟ್ಟಾರೆ ಒಂದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆ ವೈದ್ಯರ ಒಂದು ಆಟೋಪ ಮತ್ತೆ ವೈದ್ಯರ ನಿರ್ಲಕ್ಷ್ಯ ಪದೇ ಕಂಡು ಬರ್ತಾ ಇರೋದು. ಅದರಲ್ಲೂ ಎಸ್ಪೆಷಲಿ ಏನಂತಂದ್ರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಏನಿದೆ ಪ್ರತಿನಿಧಿಸುವಂತ ಚಿಂತಾಮಣಿ ಕ್ಷೇತ್ರದಲ್ಲಿ ಈ ರೀತಿ ವೈದ್ಯರ ನಿರ್ಲಕ್ಷ್ಯ ಏನಿದೆ, ಈ ನಿರ್ಲಕ್ಷ್ಯಕ್ಕೆ ಸಾಕಷ್ಟು ಜನ ಬಲವಾಗಿರ್ತಕ್ಕಂಥದ್ದು. ಅದರಲ್ಲಿ ಇವತ್ತು ಬಾಣಂತಿ ಮತ್ತು ಮಗು ಕೂಡ ಸಾವನ್ನಪ್ಪಿರೋದು ನೋಡಿದ್ರೆ ವೈದ್ಯರ ನಿರ್ಲಕ್ಷ್ಯ ಯಾವ ಮಟ್ಟಕ್ಕಿದೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ತಕ್ಷಣ ಈ ಒಂದು ವೈದ್ಯರ ವಿರುದ್ಧ ಕಠಿಣ ಕ್ರಮಕ್ಕೆ ಕುಟುಂಬಸ್ಥರು ಆಗ್ರಹಿಸಿರ್ತಕ್ಕಂಥದ್ದು. ವಿಜಯಶ್ರೀ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.